ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಗಿ ಮತ್ತು ಗೋಧಿ ಬಳಸಿ ಶಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ. ರಾಗಿ 4 ಗ್ಲಾಸ್ ರಾಗಿಗೆ 1 ಗ್ಲಾಸ್ ಗೋಧಿಯನ್ನು ನೆನೆಸಿಟ್ಕೋಬೇಕು, 1 4-5 ಅವರು. ಅದಾದ ನಂತರ ಅವೆರಡನ್ನೂ ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಈ ಕಾಯಿ ಹಾಲು ಹೇಗೆ ತೆಗೆಯುತ್ತೀವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಒಂದು 3-4 ಸರಿ ಚೆನ್ನಾಗಿ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಈ ಥರ ತೋರಿಸ್ತಾ ಇದ್ದೀವಲ್ಲ, ಈ ಥರ. ಇದು ನನ್ನ ಅತ್ತೆಯ ರೆಸಿಪಿ. ರಾಗಿ ಮತ್ತು ಗೋಧಿ ಬಳಸಿ ಮಾಡುವ ಶಂಡಿಗೆ ತುಂಬ ಒಳ್ಳೆಯದು ಕೂಡ, ರಾಗಿ ಗೋಧಿ ದೇಹಕ್ಕೆ. ಸೊ ನೋಡಿ, ಈ ಥರ ಕಾಯಿ ಹಾಲು ಥರನೇ ರಾಗಿ ಹಾಲು ಥರ ಬರುತ್ತೆ. ಸೊ ಇದನ್ನು ಒಂದು ದೊಡ್ಡ ಪಾತ್ರಕ್ಕೆ ಹಾಕಿಟ್ಕೊಂಡು ಕ್ಲೋಸ್ ಮಾಡಬೇಕು. ಸೊ 1 ಡೇ ಬಿಡಬೇಕು, ಯಾಕಂದರೆ ಆವಾಗ ಅಡಿಯಲ್ಲಿ ರಾಗಿ ಅಂಶ ಗಂಜಿ ಉಳ್ಕೊಳ್ಳುತ್ತೆ, ಮೇಲ್ಗಡೆ ತಿಳಿ ನೀರು ಸಿಗುತ್ತೆ. ಸೊ ಅದ್ರ ಪ್ರೊಸೀಜರ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರಕ್ಕೆ ಮೇಲೆ ಇರೋವಂಥ ನೀರನ್ನು ಬಗ್ಗಿಸ್ಕೋಬೇಕು. ಸೊ ಆ ರಾಗಿ ಅಂಶ ಕಾಣಿಸ್ತಿದೆಯಲ್ಲ ನಿಮಗೆ, ಅದನ್ನು ಹಾಗೆ ಇಟ್ಕೋಬೇಕು. ಯಾಕಂದರೆ ಇವಾಗ ಬರೀ ನೀರಿನ ಅಂಶ ಕುದಿಸುವಾಗ ನಿಮಗೆ ಅಲ್ಲೇ ಇರಬೇಕಂತೇನಿಲ್ಲ. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಪ್ಪು ಎಳ್ಳು, ಆಮೇಲೆ ಇಂಗು, ಇದಿಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕುದಿದ ನಂತರ ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರದ ಪುಡಿ. ಆಮೇಲೆ ನೋಡಿ, ಉಳಿದಿರೋ ಆ ರಾಗಿ ಅಂಶವನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಬಿಡಂಗಿಲ್ಲ, ಬಿಟ್ಟರೆ ಗಂಟಾಗತ್ತೆ. ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಸೊ ಒಂದು ಹದಕ್ಕೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ, ಈ ಥರ. ಹೀಗಾದ ನಂತರ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು, ಯಾಕಂದರೆ ಬಿಸಿ ಇರುವಾಗ ಹಾಕೋಕ್ಕಾಗಲ್ಲ ನೋಡಿ, ಈ ಥರ. ಆಮೇಲೆ ರಾಗಿಯನ್ನು ಈ ಥರ ಒಂದು ಶೀಟ್ ಹಾರಿಸಿ ಹಾಕೊಳ್ತಾ ಈ ಥರ ಬಂದರೆ ರುಚಿಯಾದ ರಾಗಿ ಶಂಡಿಗೆ ರೆಡಿ ಆಗುತ್ತೆ. ಇದು 3 ಬಿಸಿಲು, ಅಂದರೆ ನಾವು ಊರಲ್ಲಿ ಇರೋದ್ರಿಂದ ಗೊತ್ತಲ್ಲ, ಉಡುಪಿ ಕಡೆ ಎಷ್ಟು ಬಿಸಿಲಿರುತ್ತೆ ಅಂತ. ಸೊ 3 ಬಿಸಿಲಿಗೆ ಒಳ್ಳೆ ಒಣಗುತ್ತೆ ರಾಗಿ ಶಂಡಿಗೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ. ಅದರಲ್ಲೂ ನನ್ನ ಮಕ್ಕಳಿಗೆ ನನ್ನ ಅತ್ತೆ ಮಾಡುವ ಈ ರಾಗಿ ಶಂಡಿಗೆ ಅಂದರೆ ತುಂಬ ಇಷ್ಟ. ನೋಡಿ, ಈ ಥರ ಒಣಗೋದ್ರ ಮೇಲೆ ನಾವು ಮಾಡ್ಕೊಂಡಿರೋದು 4 ಪಾವಿಗೆ 1 ಡಬ್ಬಿ ಪೂರ ಆಗಿದೆ. ಸೊ ನೋಡಿ, ರುಚಿಯಾದ ರಾಗಿ ಶಂಡಿಗೆ ರೆಡಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ, ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.